ಅದನಾಂತಕ ಶೂಲಪಾಣೆ ಕಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಭೂತಾಧಿಪ ಪ್ರಮಥನಾಥ ಗಿರೀಶ ಜಾಪ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ. ಹೇ ವಿಧಿ, ಏನಿ ನಿನ್ನಯ ಲೀಲೆ. ವಿಶಾಲವಾದ ಅಯೋಧ್ಯೆ ಸಾಮ್ರಾಜ್ಯದಲ್ಲಿ ನನ್ನಯ ಪಟ್ಟಾಭಿಷೇಕ ವೈಭವದಿಂದ ನಡೆಯುವ ಸಮಯದಲ್ಲಿ ನನ್ನ ಚಿಕ್ಕಮ್ಮನಾದ ತಾಯಿ ಕೈಕೆಯ ಮನದಲ್ಲಿ ಸ್ವಾರ್ಥದ ಯೋಚನೆಯನ್ನಿಟ್ಟೆ. ಸಾಮ್ರಾಟನಾದ ದಶರಥರ ಮನಸ್ಸಿಗೆ ನೋವುಂಟು ಮಾಡಿದೆ. ನನಗೆ 14 ವರ್ಷ ವನವಾಸ ನೀಡಿದೆ. ನನ್ನಿಂದ ಸಹೋದರನಾದ ಲಕ್ಷ್ಮಣನು ಪತ್ನಿಯಾದ ಜಾನಕಿಯೂ ವನವಾಸದ ಕಷ್ಟವನ್ನು ಅನುಭವಿಸುವಂತಾಯಿತು. ಸ್ವಾಮಿ, ನಮಗೆ ನಿಮ್ಮ ಜೊತೆಯಲ್ಲಿರುವುದೇ ಒಂದು ಸೌಭಾಗ್ಯ. ಅಣ್ಣ, ಎಲ್ಲಿ ರಾಮನೋ ಅಲ್ಲಿ ಲಕ್ಷ್ಮಣನು. ನಿಮ್ಮಂತ ಅಣ್ಣ ಅತ್ತಿಗೆಯರ ಸೇವೆ ಮಾಡುವುದೇ ನನ್ನ ಪೂರ್ವ ಜನ್ಮದ ಪುಣ್ಯ. ಜಾನಕಿ, ಸಹೋದರ ಲಕ್ಷ್ಮಣ, ನೀವಿಬ್ಬರೂ ನನ್ನ ಜೊತೆ ಇರುವಾಗ ನನಗೆ ಯಾವ ಕೊರತೆಯೂ ಬರುವುದಿಲ್ಲ. ಹಾಗಲಿ ಅಲ್ಲಿ ಕಾಡುತ್ತಿರುವ ವೃಕ್ಷದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮುಂದಕ್ಕೆ ಪ್ರಯಾಣ ಮಾಡೋಣ. ಅಗ್ರಜ, ಹಾಗೆಯೇ ಆಗಲಿ. ಲಕ್ಷ್ಮಣ, ಏನಾಯಿತು? ಏಕೆ ನಿನ್ನ ಮುಖವು ಕ್ರೋಧದಿಂದ ಕುದಿಯುತ್ತಿರುವುದು? ಅದೋ ನೋಡುತ್ತಲೇ ಬರುತ್ತಿರ್ಪ, ಅದೋ ನೋಡುತ್ತಲೇ ಬರುತ್ತಿರ್ಪ, ಮದಿಸಿದಾನೆಯ ತೆರೆದಿ ನಮ್ಮಯ ಭರತ. ಅಣ್ಣ, ಅಲ್ಲಿ ನೋಡು, ದುಷ್ಟ ಮಾತೆಯಾದ ಕೈಕೆಯ ಪ್ರೇರಣೆಯಿಂದ ಭರತನು ನಮ್ಮ ಮೇಲೆ ಚದುರಂಗಚರ ಸಮೇತನಾಗಿ ಯುದ್ಧಕ್ಕೆ ಬರುವಂತಿದೆ. ಈ ಕ್ಷಣವೇ ಆಜ್ಞೆಯಾಗಲಿ. ಲಕ್ಷ್ಮಣ, ಶಾಂತನಾಗು. ಭರತ ಶತ್ರುಘ್ನರು ನಿನ್ನಂತೆಯೇ ಪ್ರಾಣಪ್ರಿಯರು. ಅವರು ಎಂದಿಗೂ ನನ್ನ ಮೇಲೆ ಕೇಳನ್ನು ಬಯಸತಕ್ಕವರಲ್ಲ. ಅವರ ಆಗಮನಕ್ಕೆ ಯಾವುದೋ ಕಾರಣವಿರಬೇಕು. ಶಾಂತನಾಗು. ಪ್ರಾಣೇಶ್ವರ, ಇದು ನಿಶ್ಚಯವೇ. ನನಗೇಕೋ ಭಯವಾಗುತ್ತಿರುವುದು. ಜಾನಕಿ, ಸ್ವಲ್ಪ ಸೈರಿಸು. ಭರತನೂ ಕಾರಣವಿಲ್ಲದೆ ಬರತಕ್ಕವನಲ್ಲ. ಅಗ್ರಜ, ಸೀತಾಮಾತೆಗೆ ವಂದಿಸುವೆವು. ಸಹೋದರ ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಅಗ್ರಜ, ಈ ವೇಷದಲ್ಲಿರುವ ನಿಮ್ಮನ್ನು ನೋಡಲು ನಾನೆಂತಹ ಪರಮ ಪಾಪಿಯು. ಭರತ, ಅಯೋಧ್ಯೆಯಲ್ಲಿ ಎಲ್ಲರೂ ಕ್ಷೇಮವೇ? ಜನಕ ಜನನಿಯರು ಸೌಖ್ಯವೇ? ಅಗ್ರಜ, ಏನೆಂದು ಹೇಳಲಿ? ನೀವು ಪಟ್ಟಾಭಿಷೇಕವನ್ನು ತೊರೆದು ಅರಣ್ಯಕ್ಕೆ ಬಂದ ಕೂಡಲೇ ತಂದೆಯವರು ನೊಂದು ನೊಂದು ಸ್ವರ್ಗಗ್ರಸ್ತರಾದರು. ಭರತ, ಏನೆಂದು ಹೇಳಿದೆ? ದಶರಥ ಮಹಾರಾಜರು ಸ್ವರ್ಗಸ್ಥರಾದರೆ ಹಾ ಜನಕ, ನಮ್ಮನ್ನು ತೊರೆದು ಪರಲೋಕವನ್ನು ಸೇರಿದೆಯಾ? ಲಕ್ಷ್ಮಣ, ಅವರ ಸೇವೆ ಮಾಡುವ ಯೋಗವು ನಮಗಿಲ್ಲದಾಯಿತೆ. ಅಗ್ರಜ, ನಾವೆಂತಹ ನಿರ್ಭಾಗ್ಯರು. ತಂದೆಯವರ ಕೊನೆಗಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆ ಮಾಡಿದ ಭರತ ಶತ್ರುಘ್ನರು ಧನ್ಯರು. ಅಗ್ರಜ, ತಂದೆಯವರ ಅಂತ್ಯಕಾಲದಲ್ಲಿ ನಾವು ಸಹ ಅವರ ಬಳಿಯಲ್ಲಿ ಇರಲಿಲ್ಲ. ಅಯ್ಯೋ, ನಮ್ಮ ನಾಲ್ವರಲ್ಲಿ
ಒಬ್ಬರಿಗಾದರೂ ಆ ಅದೃಷ್ಟವು ಲಭಿಸಲಿಲ್ಲವಲ್ಲ. ನಾವೆಂತಹ ನಿರ್ಭಾಗ್ಯರು. ಅಗ್ರಜ, ನಾನು ನಿನಗೆ ಏನು ಅಪರಾಧ ಮಾಡಿದ್ದೇನೆ? ನೀನು ಲಕ್ಷ್ಮಣನನ್ನು ಮಾತ್ರ ಕರೆದುಕೊಂಡು ಬಂದೆಯಲ್ಲ, ನಮ್ಮನ್ನೇಕೆ ಬಿಟ್ಟು ಬಂದೆ? ಅಣ್ಣ, ನಿಮ್ಮನ್ನು ತೊರೆದು ನಾವಿರಲಾರೆವು. ನೀವು ಪಟ್ಟಣಕ್ಕೆ ಬಂದು ರಾಜ್ಯಭಾರವನ್ನು ವಹಿಸಿ ನಮ್ಮನ್ನು ಕಾಪಾಡು. ಸಹೋದರರೇ, ನಿಮಗೆ ನನ್ನಲ್ಲಿರುವ ಸೋದರ ವಾತ್ಸಲ್ಯವು ಅಸಾಧಾರಣವಾದುದು. ಆದರೆ ಮಾತಾ ಪಿತೃಗಳ ವಾಕ್ಯವನ್ನು ಪರಿಪಾಲಿಸದೆ ರಾಜ್ಯಕ್ಕೆ ಬಂದರೆ ಧರ್ಮಕ್ಕೆ ವಿರುದ್ಧವಾಗುವುದು. ಆದ್ದರಿಂದ 14 ವರ್ಷಗಳು ಕಳೆದ ತರುವಾಯ ನಾನೇ ರಾಜಧಾನಿಗೆ ಬರುವೆನು. ಅನುಜ ಭರತ, ಅಲ್ಲಿಯವರೆಗೂ ನೀನೇ ರಾಜ್ಯಭಾರ ಮಾಡು. ಅಗ್ರಜ, ನಿಮ್ಮ ಮಾತುಗಳು ಪ್ರತಿಯಿಲ್ಲದವುಗಳೇ ಸರಿ. ಆಗಲಿ, ನಿನ್ನ ಆಜ್ಞೆಯಂತೆ ನಾನು ನಿನ್ನ ಪಾದುಕೆಗಳನ್ನು ಸಿಂಹಾಸನದಲ್ಲಿಟ್ಟು ನಿನ್ನ ಪ್ರತಿನಿಧಿಯಾಗಿ ನೆಪಮಾತ್ರವಾಗಿ ರಾಜ್ಯಭಾರ ಮಾಡುವೆನು. ಅಗ್ರಜ, ಆ ನಿನ್ನ ಪಾದುಕೆಗಳನ್ನಾದರೂ ದಯಪಾಲಿಸು. ಅನುಜರೇ, ತಂದೆಯ ಆತ್ಮಕ್ಕೆ ಶಾಂತಿಯನ್ನು ಪಾಲಿಸಿದ ನೀವು ನಮ್ಮ ಭಾತೃವರ್ಗದ ಭಕ್ತಿಯನ್ನು ಪ್ರಸಿದ್ಧಪಡಿಸಿರುವಿರಿ. ಆದ್ದರಿಂದ ನಿಮ್ಮ ಇಷ್ಟದಂತೆ ಈ ಪಾದುಕೆಗಳನ್ನು ತೆಗೆದುಕೊಳ್ಳಿರಿ. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ರಾಜಧಾನಿಗೆ ಬರುವೆವು. ನೀವಿನ್ನು ಹೊರಡಿ. ಅಗ್ರಜ, ಈ 14 ವರ್ಷಗಳು ಕಳೆದ ನಂತರ ನೀನು ಅಯೋಧ್ಯೆಗೆ ಬಾರದ ಪಕ್ಷದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವೆನು. ಇದೇ ನನ್ನ ಪ್ರತಿಜ್ಞೆ. ಸಹೋದರ ಭರತ, ಹಾಗೆಯೇ ಆಗಲಿ, ತೆಗೆದುಕೋ. ಲಕ್ಷ್ಮಣ, ಇಲ್ಲಿಗೆ ನಮ್ಮ 10 ವರ್ಷದ ವನವಾಸ ಮುಗಿಯಿತು. ಸಹೋದರ, ಇಲ್ಲಿಗೆ ದಕ್ಷಿಣ ದಿಕ್ಕಿನಲ್ಲಿ ಪಂಚವಟಿ ಎಂಬ ಸ್ಥಳವಿರುವುದು. ಅಲ್ಲಿಗೋಗಿ ಕೆಲವು ದಿನಗಳು ಕಳೆಯೋಣ. ನಡಿಗಿರಿ. ನಿಮ್ಮ ಆಜ್ಞೆಯಂತೆ ಆಗಲಿ. ಆಹಾ, ಈ ಪಂಚವಟಿಯಲ್ಲಿ ಯಾರೋ ಮಾನವರ ವಾಸನೆ ಬರುವಂತಿದೆಯಲ್ಲ. ಆಹಾ, ಯಾರೀ ಸುಂದರ ಯುವಕರು? ಮನ್ಮಥರಿಗಿಂತಲೂ ಸುಂದರವಾಗಿ ಕಾಣುತ್ತಿದ್ದಾರೆ. ಇವರನ್ನು ನೋಡುತ್ತಿದ್ದರೆ ಎನ್ನಯ ಮನವು ಚಂಚಲವಾಗುತ್ತಿದೆ. ಇರಲಿ, ಸುಂದರವಾದ ಯುವತಿಯ ವೇಷವನ್ನು ಧರಿಸಿ ಇವರಿಬ್ಬರಲ್ಲಿ ಒಬ್ಬರನ್ನು ವಿವಾಹವಾಗಲು ಒಲಿಸಿಕೊಳ್ಳುವೆನು. ಎಲ್ಲವೋ ಮೋಹನಾಂಗನೆ, ನೀವು ಯಾರು? ಈ ಘೋರವಾದ ಅರಣ್ಯದಲ್ಲಿರಲು ಕಾರಣವೇನು? ಎಲೈ ಸುಂದರಿ, ನಾನು ಕೋಶಲ ದೇಶದ ದಶರಥ ಮಹಾರಾಜರ ಪುತ್ರನು. ನೀನು ಯಾರು? ನಾನೋರ್ವ ಗಂಧರ್ವರಾಜನ ಪುತ್ರಿ. ಸರಿ, ಹಾಗಾದರೆ ಇಲ್ಲಿಗೆ ಏಕೆ ಬಂದೆ? ನಿನ್ನ ರೂಪ ಲಾವಣ್ಯಗಳನ್ನು ನೋಡಿ ನಿನ್ನನ್ನು ವರಿಸಲು ಬಂದಿರುವೆನು. ಎಲೈ ಸುಂದರಿ, ವಿವಾಹವಿಲ್ಲದ ಯೌವನ ಸ್ತ್ರೀಯರು ಹೀಗೆ ಪರಪುರುಷರ ಜೊತೆ ಮಾತನಾಡಬಾರದು. ಹೊರಡು. ಸುಂದರಾಂಗ, ನೀನು ನನ್ನನ್ನು ವರಿಸದಿದ್ದರೆ ನಾನು ಇಲ್ಲಿಂದ ಕದಲುವುದಿಲ್ಲ. ಎಲೈ ಮೋಹಿನಿಯೇ, ನಾನು ಏಕಪತ್ನಿವ್ರತಸ್ಥನು. ಸ್ವಲ್ಪ ದೂರದಲ್ಲಿ ನನ್ನ ಸಹೋದರನಾದ ಲಕ್ಷ್ಮಣನಿರುವನು. ಅವನು ಒಂಟಿಯಾಗಿ ಬಂದಿರುವನು. ನೀನು ಅವನ ಹತ್ತಿರ ಹೋಗಿ ನಿನ್ನ ಬಯಕೆಯನ್ನು ಶೃಂಗಾರ ತರುಣನಾದ ಲಕ್ಷ್ಮಣ, ನಾನು ನಿನ್ನನ್ನು ವಿವಾಹವಾಗಲು ಬಯಸುವೆನು. ಬಾ, ನನ್ನನ್ನು ವರಿಸು. ಎಲೈ ಸುಂದರಿ, ನೀನು ಯಾರು? ಯಾರಾದರೇನು? ಗಂಧರ್ವ ಕನ್ಯರೆಲ್ಲ ನನ್ನ ದಾಸಿಯರೂ ಆಗಿರುವರು. ಬಾ, ನನ್ನನ್ನು ವಿವಾಹವಾಗು. ಎಲೈ ನಾರಿ, ನಾನು ನಮ್ಮಣ್ಣನ ದಾಸನು. ನನಗೆ ನನ್ನ ಅಣ್ಣ ಅತ್ತಿಗೆಯರ ಸೇವೆಗಿಂತ ಯಾವುದೂ ದೊಡ್ಡದಲ್ಲ. ಪರಸ್ತ್ರೀಯರನ್ನು ನಾನು ಕಣ್ಣೆತ್ತಿಯೂ ನೋಡಲಾರೆನು. ನೀನಿನ್ನು ಹೊರಡಬಹುದು. ಮೋಹನಾಂಗ, ನಿಮ್ಮಣ್ಣನೇ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದು. ಎಲೈ ನಾರಿ, ನನ್ನ ಧರ್ಮಪತ್ನಿ ಊರ್ಮಿಳಾ ಅಯೋಧ್ಯೆಯಲ್ಲಿರುವಳು. ನೀನಿನ್ನು ಹೊರಡು. ನೀನು ನನ್ನನ್ನು ಈಗ ವರಿಸಲಿಲ್ಲವೆಂದರೆ ನಾನು ನಿನ್ನ ಅತ್ತಿಗೆ. ಎಲೈ ನಾರಿ, ನೀನು ಮಾತನಾಡುವುದನ್ನು ನೋಡುತ್ತಿದ್ದರೆ ನಿಜವಾಗಿಯೂ ಯಾರೋ ರಕ್ಕಸಿ ಇರಬೇಕು. ಏನಂದೆ? ನನ್ನ ಮಾತೃ ಸಮಾನಳಾದ ಅತ್ತಿಗೆಯನ್ನು ಕೊಲ್ಲುವೆಯಾ? ಇಗೋ ನಿನಗೆ ತಕ್ಕ ಶಾಸ್ತಿಯನ್ನು ಮಾಡುವೆನು. ಅಣ್ಣ, ಅಣ್ಣ, ಈ ನೋವನ್ನು ಭರಿಸಲಾರೆ.
ರಾಜ್ಯಭಾರ ರಚನೆಯಂತಿಪುದು ಪರ ಸಚಿವನೆ ಬೇಳೆ ರಾಜ್ಯಭಾರ ರಚನೆಯಂತಿಪುದು ಆ ಎಲೆ ಮಂತ್ರಿ, ಈ ನಮ್ಮ ಲಂಕಾ ಸಾಮ್ರಾಜ್ಯದಲ್ಲಿ ಧೂಮರತ್ನ, ಕಂಪನ, ತ್ರಿಶೂರ, ಖಡ್ಗರೋಮ, ಅತಿಕಾಯ, ಮಹಾಕಾಯ, ಸುರಂತಕ, ನರಾಂತಕ, ತತ್ಕಾತ, ವೀರಾದಿ ವೀರರೆಲ್ಲರೂ ಕ್ಷೇಮದಿಂದ ಇರುವರೇ. ಅಲ್ಲದೆ ನಮ್ಮನ್ನು ಎದುರಿಸತಕ್ಕ ವೀರರು ಯಾರಾದರೂ ಇರುವರೇ? ಮಹಾಪ್ರಭು, ವಿಜ್ಞಾಪಿಸುವೆನು. ಲಂಕಾಧಿಪತಿಗೆ ಜಯವಾಗಲಿ. ಚಾರನೆ, ಸಮಾಚಾರವೇನು? ಅಣ್ಣ ಅಣ್ಣ ನೋವು. ಏನು? ಸಹೋದರಿಯು ಗಾಯಗೊಂಡಿರುವಳೆ. ದ್ವಾರದಲ್ಲಿ ಆಕೆ ಆರ್ತನಾದವು ನನಗೆ ಕೇಳಿಸುತ್ತಿರುವುದು. ಕೂಡಲೇ ಆಕೆಯನ್ನು ಬರಮಾಡು. ಅಣ್ಣ, ಉರಿ, ಮೂಗುರಿ, ಕಿವಿ ಉರಿ. ಅಣ್ಣ, ಕೆಟ್ಟೆನು ಕೆಟ್ಟೆನು. ಸಹೋದರಿ, ನಿನ್ನನ್ನು ಈ ಸ್ಥಿತಿಗೆ ತಂದವರು ಯಾರು? ಹೇಳು ಬೇಗ. ಅಣ್ಣ, ಅವರು ಅಯೋಧ್ಯೆಪುರದ ದಶರಥನ ಪುತ್ರರಂತೆ, ರಾಮ ಲಕ್ಷ್ಮಣರಂತೆ. ಅವರು ನನಗೆ ಈ ರೀತಿಯ ಅವಮಾನ ಮಾಡಿರುವರಣ್ಣ. ಅವರನ್ನು ಸುಮ್ಮನೆ ಬಿಡಬೇಡ ಅಣ್ಣ. ಸಹೋದರಿ, ನಿನಗೆ ಅಪಮಾನ ಮಾಡಿದವರನ್ನು ನಾನು ನಾಶ ಮಾಡಿ ಆ ಸೀತೆಯನ್ನು ಕರೆ ತರುವೆನು. ನೀನು ನಡೆ. ಯಾರಲ್ಲಿ ನಮ್ಮ ಮಾವನಾದ ಮಾರೀಚನನ್ನು ಕರೆ. ಪ್ರಾಣೇಶ್ವರ, ಆ ಅಪರೂಪದ ಜಿಂಕೆಯನ್ನು ನೋಡಿ, ಎಷ್ಟು ಮನೋಹರವಾಗಿರುವುದು. ಸ್ವಾಮಿ, ಆ ಜಿಂಕೆಯು ಕೈಗೆ ಸಿಕ್ಕದೆ ತಪ್ಪಿಸಿಕೊಂಡು ಹೋಯಿತು. ಸ್ವಾಮಿ, ನನಗೆ ಈ ಸುಂದರ ಜಿಂಕೆಯನ್ನು ತಂದುಕೊಡಿ. ಪ್ರಿಯೇ, ಇದು ಯಾವುದೋ ಮಾಯಾ ಜಿಂಕೆಯೇ ಆಗಿರುವುದೆಂದು ನನಗೆ ತೋರುತ್ತದೆ. ಆಗಲಿ, ನಿನ್ನ ಇಚ್ಛೆಯನ್ನು ಪೂರೈಸುವ ಸಲುವಾಗಿ ನಾನು ಈ ಜಿಂಕೆಯನ್ನು ತರಲು ಹೋಗುವೆನು. ಹಾ ರಾಮ, ಹಾ ಲಕ್ಷ್ಮಣ, ಹಾ ರಾಮ, ಹಾ ಲಕ್ಷ್ಮಣ. ಲಕ್ಷ್ಮಣ, ಕೇಳಿದೆಯಾ ನಿಮ್ಮ ಅಣ್ಣನ ಕೂಗು? ನಿಮ್ಮ ಅಣ್ಣನವರು ಯಾವುದೋ ಅಪಾಯದಲ್ಲಿ ಇರುವಂತಿದೆ. ಹೋಗಿ ನೋಡು. ಅತ್ತಿಗೆ, ಇದೆಲ್ಲ ರಾಕ್ಷಸರ ಮಾಯೆ. ನಮ್ಮ ಅಣ್ಣನಿಗೆ ಯಾವುದೇ ಅಪಾಯ ಸಂಭವಿಸುವುದಿಲ್ಲ. ನೀವು ಧೈರ್ಯವಾಗಿರಿ. ಲಕ್ಷ್ಮಣ, ನಿಮ್ಮಣ್ಣನ ಮೇಲೆ ನೀನು ಇಟ್ಟಿರುವ ಪ್ರೀತಿ ಇದೇನಾ? ನಿಮ್ಮಣ್ಣ ಅಪಾಯದಲ್ಲಿ ಇರುವನೆಂದು ತಿಳಿದರೂ ನಿನಗೆ ಅಲ್ಲಿಗೆ ಹೋಗಲು ಮನಸ್ಸಿಲ್ಲ. ನಿನ್ನ ಮನಸ್ಸಿನಲ್ಲಿ ಯಾವುದೋ ಕೆಟ್ಟ ಯೋಚನೆ ಇರುವುದೆಂದು ನನಗೆ ಅನ್ನಿಸುತ್ತಿದೆ. ತಾಯಿ, ನನ್ನನ್ನು ಕ್ಷಮಿಸು. ನಾನೀಗಲೇ ಅಣ್ಣನ ಬಳಿಗೆ ಧಾವಿಸುತ್ತೇನೆ. ತಾಯಿ, ನಿಮ್ಮಲ್ಲಿ ನನ್ನದೊಂದು ಪ್ರಾರ್ಥನೆ. ನಾವಿಬ್ಬರು ಹಿಂದಿರುಗಿ ಬರುವವರೆಗೂ ಯಾವುದೇ ಕಾರಣಕ್ಕೂ ಈ 3 ಗೆರೆಗಳನ್ನು ದಾಟಿ ಹೊರಗೆ ಬರಬೇಡಿ. ಶಂಭೋ ಮಹಾದೇವ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ವಂದಿಸುವೆನು. ನಿನಗೆ ಮಂಗಳ ಉಂಟಾಗಲಿ. ನನಗೆ ಭಿಕ್ಷೆಯನ್ನು ದಯಪಾಲಿಸಿ. ಪೂಜ್ಯರೇ, ಇದೋ ನನ್ನ ಆತಿಥ್ಯವನ್ನು ಸ್ವೀಕರಿಸಿರಿ. ಪೂಜ್ಯರೇ, ನಾನು ಈ ಗೆರೆಗಳನ್ನು ದಾಟಿ ಬರುವ ಹಾಗಿಲ್ಲ. ತಾಯಿ, ಬೇಡಲು ಬಂದ ಶಿವಯೋಗಿಯನ್ನು ನಿರಾಕರಿಸಿ ಮನ ಬಂದಂತೆ ಮಾತನಾಡುವೆಯಾ? ಈಗಲೇ ಹೊರಡುವೆನು ನಾನು. ಬೇಡ ಸ್ವಾಮಿ, ಶಿವಯೋಗಿಗಳನ್ನು ಬರಿಗೈಯಲ್ಲಿ ಕಳುಹಿಸಬಾರದೆಂದು ನಮ್ಮ ತಂದೆ ತಾಯಿ ಹೇಳಿದ್ದಾರೆ. ಇದೋ ನಾನೇ ಹೊರಗಡೆ ಬಂದು ಕೊಡುತ್ತೇನೆ, ತೆಗೆದುಕೊಳ್ಳಿ ಸ್ವಾಮಿ. ಎಲ್ಲವೋ ಜನಕನ ಪುತ್ರಿ, ನನ್ನನ್ನು ಯಾರೆಂದು ತಿಳಿದೆ. ಇಗೋ ನೋಡು ನನ್ನ ನಿಜ ರೂಪವನ್ನ. ನಾನು ಲಂಕಾಧಿಪತಿ ರಾವಣ. ಇಗೋ ಭೂಮಿಯನ್ನು ಭೇದಿಸಿ ನಿನ್ನನ್ನು ಎತ್ತಿಕೊಂಡು ಹೋಗುವೆನು ನೋಡು. ಛೀ ಪಾಪಿ, ನನ್ನ ಪತಿ ಇಲ್ಲದ ಸಮಯದಲ್ಲಿ ಈ ರೀತಿಯಾಗಿ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವೆಯಾ? ಹಾ,
ರಾಮಚಂದ್ರ ಕೆಟ್ಟೆನು. ಹೇ ರಾಮಚಂದ್ರ, ರಕ್ಷಿಸು ರಕ್ಷಿಸು. ಜೈ ಶಂಕರ, ನಡೆ ಲಂಕಾಪುರಕ್ಕೆ. ಲಕ್ಷ್ಮಣ, ಆ ರಾವಣನು ಮಾರುವೇಷದಲ್ಲಿ ಬಂದು ಸೀತೆಯನ್ನು ಅಪಹರಿಸಿರುವನೆಂದು ಜಟಾಯುವಿನಿಂದ ತಿಳಿಯಿತು. ಅಲ್ಲಿ ಸೀತೆಯು ಹೇಗಿರುವಳೋ ಏನು? ಮಿಥಿಲೆಯ ಸಾಮ್ರಾಜ್ಯದಲ್ಲಿ ಸುಖವಾಗಿ ಬೆಳೆದ ಸೀತೆಗೆ ನನ್ನಿಂದ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು, ವನವಾಸಗಳನ್ನು ಅನುಭವಿಸಬೇಕಾಯಿತು. ಅಣ್ಣ, ಇದೆಲ್ಲವೂ ನನ್ನಿಂದಲೇ ಆದದ್ದು. ಚಿಂತಿಸಬೇಡ. ಆ ರಾವಣನನ್ನು ಸಂಹಾರ ಮಾಡಿ ಅತ್ತಿಗೆಯನ್ನು ಬಿಡಿಸಿಕೊಂಡು ಬರುವ ಮಾರ್ಗವನ್ನು ಹುಡುಕೋಣ. ಓ ರಾಮ ಜಯ ರಾಮ, ದಶರಥ ನಂದನ ರಘುರಾಮ, ದಶರಥ ನಂದನ ರಘುರಾಮ. ಓ ರಾಮ ಜಯ ರಾಮ, ದಶರಥ ನಂದನ ರಘುರಾಮ. ಕೌಸಲ್ಯಾ ಸುತ ರಾಜ ರಾಮ, ಕೌಸಲ್ಯಾ ಸುತ ರಾಜ ರಾಮ. ಭಕ್ತರ ದ್ರೇಸರ ಸೀತಾರಾಮ, ರಾಮ ರಾಮ ಜಯ ರಾಮ ರಘುರಾಮ, ರಾಮ ರಾಮ ಜಯ ರಾಮ ರಘುರಾಮ. ಓ ರಾಮ ಜಯ ರಾಮ, ದಶರಥ ನಂದನ ರಘುರಾಮ, ದಶರಥ ನಂದನ ರಘುರಾಮ, ದಶರಥ ನಂದನ ರಘುರಾಮ. ಹೋ ರಾಮ ರಘುರಾಮ, ದಶರಥ ನಂದನ ರಾಮ, ಭಕ್ತರ ರಕ್ಷಕ ರಾಮ, ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಹೇ ದಶರಥ ನಂದನ ರಾಮಚಂದ್ರ ಪ್ರಭುವೇ, ಹಲವಾರು ವರ್ಷಗಳಿಂದ ನಿಮ್ಮ ಬರುವಿಕೆಗೆ ನಾನು ಕಾಯುತ್ತಲಿದ್ದೆ. ನಿಮ್ಮ ದರ್ಶನದಿಂದ ನನ್ನ ಜನ್ಮ ಪುನೀತವಾಯಿತು. ರಾಮಚಂದ್ರ ಪ್ರಭು, ನೋಡಿದರೆ ನೀವು ಯಾವುದೋ ತೊಂದರೆಯಲ್ಲಿ ಇರುವಂತಿದೆ. ಆಜ್ಞಾಪಿಸಿ, ನಮ್ಮಿಂದ ಏನಾಗಬೇಕು? ನನ್ನ ಪತ್ನಿ ಜಾನಕಿಯನ್ನು ಲಂಕಾಧಿಪತಿ ರಾವಣನು ಅಪಹರಿಸಿರುವನು. ಅವನಿಂದ ನನ್ನ ಸೀತೆಯನ್ನು ಬಿಡಿಸಿಕೊಂಡು ಬರಬೇಕು. ಪ್ರಭು ಶ್ರೀರಾಮಚಂದ್ರ, ನಮ್ಮ ರಾಜನಾದ ಸುಗ್ರೀವನ ಬಳಿ ದೊಡ್ಡ ವಾನರ ಸೈನ್ಯವೇ ಇರುವುದು. ಇನ್ನು ಮುಂದೆ ಆ ಸೈನ್ಯವು ನಿಮ್ಮ ಸೇವೆಗೆ ಸದಾ ಸಿದ್ಧವಾಗಿರುವುದು. ತಾವು ನಮ್ಮ ವಾನರ ರಾಜ್ಯಕ್ಕೆ ಆಗಮಿಸಬೇಕೆಂದು ಪ್ರಾರ್ಥಿಸುವೆನು. ಆಗಲಿ, ನಿನ್ನ ಇಚ್ಛೆಯಂತೆ ಆಗಲಿ. ನಡೆ. ಎಲ್ಲವೋ ಬಂಡರಾಮ, ನೀನು ಏನು ಮಾಡಿದರೂ ಈ ದಶಕಂಠನನ್ನು ಗೆಲ್ಲಲಾರೆ. ನೀನು ನಿನ್ನ ಪರಾಜಯವನ್ನು ಒಪ್ಪಿಕೋ, ಸೀತೆಯನ್ನು ನಿನಗೆ ಒಪ್ಪಿಸುವೆನು. ಎಲ್ಲವೋ ರಾವಣ, ನನ್ನ ಜಾನಕಿಯನ್ನು ಮೋಸದಿಂದ ಅಪಹರಿಸಿದಲ್ಲದೆ ನನಗೆ ಶರಣಾಗಲು ಹೇಳುವೆಯಾ? ನನಗೆ ಶರಣಾಗತನಾಗಿ ಸೀತೆಯನ್ನು ತಂದು ಒಪ್ಪಿಸುವೆಯಾ, ಅಥವಾ ನನ್ನ ಬಾಣಕ್ಕೆ ಆಹುತಿಯಾಗುವೆಯಾ? ಹೇ ನರಾಧಮ, ದೇವಾನು ದೇವತೆಗಳನ್ನು ಮಣ್ಣು ಮುಕ್ಕಿಸಿದ ನನಗೆ ನೀನು ಯಾವ ಲೆಕ್ಕ? ಕೆಲವೋ ನೀಚ ರಾವಣ, ಈ ಬಾಣವನ್ನು ಸೈರಿಸಿಕೋ. ಶ್ರೀರಾಮಚಂದ್ರ, ನೀನು ಮಹಾಪರಾಕ್ರಮಶಾಲಿ, ದೈವಾಂಶ ಸಂಭೂತನೆಂದು ನನಗೆ ಮೊದಲೇ ತಿಳಿದಿತ್ತು. ಆದರೂ ನಾನು ತಪ್ಪು ಮಾಡಿದೆ. ರಾಮಚಂದ್ರ, ನನ್ನ ಈ ತಪ್ಪನ್ನು ಮನ್ನಿಸು. ರಾವಣಾಸುರ, ನೀನು ದಾಸವನ್ನೇ ಭೂಮಿಗೆ ತಂದಂತಹ ಮಹಾನ್ ಶ್ರೇಷ್ಠ, ನಿನಗೆ ಮಂಗಳವಾಗಲಿ. ಹನುಮಂತ, ಇಂದಿಗೆ ನಮ್ಮ 14 ವರ್ಷದ ವನವಾಸವು ಮುಕ್ತಾಯವಾಯಿತು. ಭರತ ಶತ್ರುಘ್ನರು ನಮ್ಮ ಆಗಮನಕ್ಕಾಗಿ ಕಾಯುತ್ತಿರುವರು. ಇಂದು ನಾವು ಅಯೋಧ್ಯೆಗೆ ತೆರಳದಿದ್ದರೆ ಭರತನು ಅಗ್ನಿ ಪ್ರವೇಶ ಮಾಡುವುದಾಗಿ ಹೇಳಿದ್ದಾನೆ. ಆದ್ದರಿಂದ ನೀನು ಕೂಡಲೇ ಅಯೋಧ್ಯೆಗೆ ತೆರಳಿ ಭರತನಿಗೆ ನಮ್ಮ ಆಗಮನದ ಸ್ವಾರ್ಥೆಯನ್ನು ತಿಳಿಸು. ಅಗ್ರಜ, ನಿನ್ನ ಆಗಮನದಿಂದ ಈ ಅಯೋಧ್ಯೆ ಸಾಮ್ರಾಜ್ಯ ಪುನೀತವಾಯಿತು.
ಅಯೋಧ್ಯೆಯ ಜನತೆ ನಿನ್ನ ಆಗಮನ ಹಾಗೂ ಪಟ್ಟಾಭಿಷೇಕಕ್ಕಾಗಿ ಕಾಯುತ್ತಿರುವರು. ನಿನ್ನ ಪಟ್ಟಾಭಿಷೇಕವನ್ನು ನೋಡುವ ಸೌಭಾಗ್ಯ ನಮ್ಮೆಲ್ಲರದಾಗಲಿ. ಅಣ್ಣ, ಬಾ, ಈ ಸಿಂಹಾಸನವನ್ನು ಸ್ವೀಕರಿಸು. ಸಹೋದರ ಭರತ, ಶತ್ರುಘ್ನರೇ, ನಿಮ್ಮಿಚ್ಛೆಯಂತೆ ಆಗಲಿ. ಹಲೋ